ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕದ ಅಭಿಯಾನ ಆರಂಭವಾಗಿದೆ ಕಂಚಿನೊಂದಿಗೆ. 2020ರಲ್ಲಿ ಕೋವಿಡ್ ಇದ್ದುದರಿಂದ 2020ರ ಒಲಿಂಪಿಕ್ಸ್ 2021ರಲ್ಲಿ ಜಪಾನಿನ ಟೋಕಿಯೋದಲ್ಲಿ ನಡೆದಿತ್ತು. ಆಗ ಕೂಡ ಮೀರಾಬಾಯಿ ಚಾನು ಅವರು ಭಾರತದ ಪರ ಮೊದಲ ಪದಕವನ್ನು ಗೆದ್ದಿದ್ದರು, ಬೆಳ್ಳಿಯ ಪದಕ ಭಾರ ಎತ್ತುವುದರಲ್ಲಿ. ಈ ಬಾರಿ ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊದಲ ಪದಕ ಹೆಣ್ಣು ಮಗಳಿಂದ ಬಂದಿದೆ. ಪಿಸ್ತೂಲು ಗುರಿಯಿಡುವುದರಲ್ಲಿ 10 ಮೀಟರ್ ಏರ್ ರೈಫಲ್ನಲ್ಲಿ ಹರಿಯಾಣದ ಮನು ಬಾಕರ್ ಅವರು ಕಂಚು ಗೆದ್ದಿದ್ದಾರೆ. ಆ ಮೂಲಕ ಅಲ್ಲಿ ಭಾರತ ಕೂಡ ಪದಕ ಪಟ್ಟಿಗೆ ಬಂದಿದೆ. 28 ದೇಶಗಳು ಪದಕ ಪಟ್ಟಿಗೆ ಬಂದಿದ್ದು, 6 ದೇಶಗಳು ಒಂದಕ್ಕಿಂತ ಹೆಚ್ಚು ಪದಕಗಳನ್ನು ಪಡೆದು ಮೊದಲ 6 ಸ್ಥಾನಗಳಲ್ಲಿವೆ. ಮೊದಲ ಪದಕ 2 ಪದಕಗಳನ್ನು ಗೆದ್ದಿದ್ದ ಚೀನಾ ಮಾತ್ರ 6ನೇ ಸ್ಥಾನಕ್ಕೆ ಜಾರಿ ಬಿದ್ದಿದೆ. ಮೊದಲ ಸ್ಥಾನದಲ್ಲಿ ಈಗ ಇರೋದು ಜಪಾನ್. ಆದರೆ ಆರಂಭದ ಈ ಸ್ಥಾನಗಳು ಶಾಶ್ವತ ಅಲ್ಲ. ದಿನಗಳಂತೆ ಇದು ಬದಲಾಗುತ್ತಲೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಮೊದಲ 2 ಸ್ಥಾನಗಳನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನವಾಗಲಿ ಚೀನಾವಾಗಲಿ ಬಿಟ್ಟುಕೊಡುವುದಿಲ್ಲ. ಆ ಸ್ಪರ್ಧೆ ಇನ್ನಷ್ಟೇ ಆರಂಭವಾಗಬೇಕಾಗಿದೆ. ಭಾರತವು ಈಗ 36ನೇ ಪದಕವನ್ನು ಗೆದ್ದಂತಾಗಿದೆ. ಹಿಂದೆ 35 ಗೆದ್ದಿತ್ತು, ಈ ಕಂಚು ಸೇರಿ 35. ಮನು ಬಾಕರ್ ಅವರು ಹಿಂದೆ ಏಷ್ಯನ್ ಗೇಮ್ಸ್ ಇರ್ಬೋದು, ವಿಶ್ವ ಚಾಂಪಿಯನ್ಶಿಪ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲದರಲ್ಲೂ ಕೂಡ ಪದಕಗಳನ್ನು ಗೆದ್ದಿದ್ದರು. ಅದು ಹೆಚ್ಚು ಚಿನ್ನವನ್ನೇ ಗೆದ್ದಿದ್ದರೂ ಕೂಡ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಕಂಚು ಗೆದ್ದಿದ್ದಾರೆ. ಹಾಗಾಗಿ ಭಾರತಕ್ಕೆ ಮೊದಲ ಪದಕವೂ ಆಗಿರುವುದರಿಂದ ಹಾಗೂ ಶೂಟಿಂಗ್ನ ಒಲಿಂಪಿಕ್ಸ್ನಲ್ಲಿ ಮಹಿಳೆ ಗೆದ್ದಿರುವ ಮೊದಲ ಪದಕ ಆಗಿರುವುದರಿಂದ ಹಲವಾರು ದಾಖಲೆಗಳನ್ನು ಈ ಕಂಚಾದರೂ ಕೂಡ ಈ ಪದಕ ಹೊಂದಿದೆ ಎನ್ನುವಂಥದ್ದು ವಿಶೇಷ. ಅದೆಲ್ಲದರ ನಡುವೆ ನಾಯಿ ಮಾಂಸ ಮತ್ತು ನಾಯಿ ಬುದ್ಧಿ ವರದಿಯಾಗಿದೆ. ಕಳೆದ 2 ದಿನಗಳಲ್ಲಿ ನಾಯಿ ಮಾಂಸ ಎಂದು ಜಾಲತಾಣಗಳಲ್ಲಿ ಕೆಲವರು ಬಾಯಿ ಬಡಿದುಕೊಂಡಿದ್ದರು. ಅದು ಒಂದು ಸುಳ್ಳು ಪ್ರಚಾರ, ಕೆಲವು ಕುತಂತ್ರಿಗಳು ನಡೆಸಿದ್ದ ಸುಳ್ಳು ಪ್ರಚಾರ ಎಂದು ತಿಳಿದು ಬಂದದ್ದು ಮೇಕೆಯ ಮಾಂಸ ಅನ್ನುವಂಥದ್ದು ಪರೀಕ್ಷೆಗಳಿಂದ ಸ್ಪಷ್ಟಗೊಂಡಿದೆ. ಆದರೆ ನಾಯಿ ಮಾಂಸ ಎಂದು ಪ್ರಚಾರ ಮಾಡಿದವರು ಮತ್ತು ಅವರೆಲ್ಲರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಪ್ರಯೋಗಾಲಯದಿಂದ ಇವಾಗ ವರದಿ ಬಂದಿದ್ದು, ಪ್ರಯೋಗಾಲಯದಲ್ಲಿ ಕಂಡು ಬಂದಂತೆ ಅದು ನಾಯಿ ಮಾಂಸ ಅಲ್ಲ, ಮೇಕೆಯ ಮಾಂಸ ಅನ್ನೋದು ಸ್ಪಷ್ಟಗೊಂಡಿದೆ. ನಾಯಿ ಮಾಂಸ ತಿನ್ನುವವರಿದ್ದಾರೆ, ಜಗತ್ತಿನಲ್ಲಿ ಸಾಕಷ್ಟು ಕಡೆ ಇದ್ದಾರೆ, ಈಗಲೂ ಕೂಡ ತಿನ್ನುವವರಿದ್ದಾರೆ. ಮಾಂಸಕ್ಕೆಂದೇ ನಾಯಿಗಳನ್ನು ಬೆಳೆಸುವ ದೇಶಗಳು ಕೂಡ ಇವೆ. ಆದರೆ ಈಗ ಭಾರತದಲ್ಲಿ ನಾಯಿ ಮಾಂಸವನ್ನು ಕದ್ದು ಹಾಕುವವರು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬೌಬೌ ಬಿರಿಯಾನಿ ಅಂತ ಹಿಂದೆ ಭಾಳ ಪ್ರಸಿದ್ಧವಾಗಿತ್ತು. ಈಗ ಬೌಬೌ ಮಾಂಸ ಎಂದು ಪ್ರಸಿದ್ಧವಾಗಿದೆ. ಈಗಾಗಲೇ ಮಾಂಸಗಳನ್ನು ತರಿಸಿಕೊಂಡಿದ್ದ 6 ಹೋಟೆಲ್ಗಳಿಗೆ ನೋಟಿಸ್ ನೀಡಲಾಗಿದೆ. ಆದರೆ ಅದರ ನಡುವೆ ಪ್ರಯೋಗಾಲಯದಿಂದ ಬಂದಿರುವಂಥ ವರದಿ ಪ್ರಕಾರ ಅದು ಮೇಕೆ ಮಾಂಸ ಹೊರತು ನಾಯಿ ಮಾಂಸ ಅಲ್ಲ. ಹಾಗಾದರೆ ಅಷ್ಟೊಂದು ಅಪಪ್ರಚಾರ ಮಾಡಿದವರು ಯಾರು? ಈ ಅಪಪ್ರಚಾರದ ಹಿಂದಿರುವಂಥ ಕಾಣದ ಕೈಗಳು ಯಾವುದು? ಇವೆಲ್ಲವೂ ತನಿಖೆ ಆಗಬೇಕಾಗಿದೆ. ತನಿಖೆ ಆದ ಮೇಲಷ್ಟೇ ನಾಯಿ ಮಾಂಸದ ಪ್ರಚಾರ ಮಾಡಿದ ಮನುಷ್ಯರ ನಾಯಿ ಬುದ್ಧಿ ಯಾರದೆಂದು ಅರ್ಥ ಆಗ್ತದೆ. ಅಲ್ಲಿಯವರೆಗೆ ನಾಯಿ ಮಾಂಸ ಒಂದು ಕಡೆ, ನಾಯಿ ಬುದ್ಧಿ ಒಂದು ಕಡೆ ಇರ್ತದೆ. ತನಿಖೆಯ ಬಳಿಕವಷ್ಟೇ ನಾಯಿ ಬುದ್ಧಿಯವರು ಯಾರು ಅಂತ ತಿಳಿದು ಬರಲಿಕ್ಕಿದೆ. ಇದರ ನಡುವೆ 6 ರಾಜ್ಯಗಳಿಗೆ ಹೊಸದಾಗಿ ರಾಜ್ಯಪಾಲರ ನೇಮಕವಾಗಿದೆ. ಕರ್ನಾಟಕದ BJP ರಾಜಕಾರಣಿ ವಿಜಯ ಶಂಕರ್ ಅವರನ್ನು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶ ಮೊದಲಾದ ರಾಜ್ಯಗಳಿಗೆ ಹೊಸ ರಾಜ್ಯಪಾಲರ ನೇಮಕವಾಗಿದೆ. ಅದರಲ್ಲಿ ಕರ್ನಾಟಕದ ಒಬ್ಬರು ಕೂಡ ಇದ್ದು ವಿಜಯ ಶಂಕರ್ ಅವರನ್ನು
ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ವಿಜಯಶಂಕರ್ ಅವರು ಇತ್ತೀಚೆಗೆ ತಾನೇ ನಾವು ಮಾತಾಡುವಾಗ ಹೇಳಿದ್ದೆ, ಎಲ್ಲಪ್ಪ ವಿಜಯಶಂಕರು ಬಿ ಜೆ ಪಿಯ ಶಾಸಕರಾಗಿದ್ದರು, ಬಿ ಜೆ ಪಿಯಿಂದ ಸಂಸದರಾಗಿದ್ದರು, ಎಲ್ಲಿ ಅವರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ವಿ. ಅಷ್ಟರಲ್ಲಿ ಬಿ ಜೆ ಪಿಯವರು ಕೂಡ ಅವರನ್ನು ನೆನಪು ಮಾಡಿಕೊಂಡು ಈಗ ರಾಜ್ಯಪಾಲರಾಗಿ ನೇಮಕ ಮಾಡಿದೆ. ವಿಜಯಶಂಕರ್ ಅವರು ಮುಂಚೆ ಶಾಸಕರಾಗಿದ್ದರು, ಆಮೇಲೆ ಮೈಸೂರಿನಿಂದ ಸಂಸದರಾಗಿದ್ದರು. ಮೈಸೂರು ಕೊಡಗಿನಿಂದ ಸಂಸದರಾಗಿದ್ದರು ಅಂತ ಕೆಲವು ಕಡೆ ಮುದ್ರಣ ಮಾಧ್ಯಮದಲ್ಲಿ ಬಂದಿದೆ. ಅವರು ಮೈಸೂರು ಕೊಡಗು ಶಾಸಕರಾಗಿರಲಿಲ್ಲ, ಮೈಸೂರಿನ ಶಾಸಕರಾಗಿದ್ದರು. ಯಾಕಂದರೆ ಅವರು ಶಾಸಕರಾಗಿದ್ದು 1996 ಮತ್ತು 2004ರಲ್ಲಿ. ಆವಾಗ ಮೈಸೂರು ಕೊಡಗು ಕ್ಷೇತ್ರ ಇರಲಿಲ್ಲ. ಕೊಡಗು ಆವಾಗ ಮಂಗಳೂರು ಲೋಕಸಭಾ ಕ್ಷೇತ್ರದ ಭಾಗವಾಗಿತ್ತು, ಮೈಸೂರು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿತ್ತು. ಅದು ಅಲ್ಲಿಂದ ಅವರು ವಿಜಯಶಂಕರ್ ಅವರು ಗೆದ್ದಿದ್ದ ಸಂಸದರಾಗಿದ್ದರು. ಈಗ ರಾಜ್ಯಪಾಲರಾಗಿ ಅವರು ಮೇಘಾಲಯಕ್ಕೆ ಹೋಗುತ್ತಿದ್ದಾರೆ. ಇದು ಒಂದು ಬೆಳವಣಿಗೆ. ಆದರೆ ಉತ್ತರ ಪ್ರದೇಶದ ಇನ್ನೊಂದು ಬೆಳವಣಿಗೆ ಆಗಿದೆ. ಸಾಮಾನ್ಯವಾಗಿ ಸಮಾಜವಾದಿ ಪಕ್ಷವನ್ನು ಮೇಲ್ಜಾತಿ ವಿರೋಧಿ ಅಥವಾ ಬ್ರಾಹ್ಮಣ ವಿರೋಧಿ ಪಕ್ಷ ಅಂತ ಪ್ರಚಾರ ಮಾಡುವುದು ನಡೀತಾ ಇರ್ತದೆ. ಹಾಗೆಂದೊಡನೆ ಸಮಾಜವಾದಿ ಪಕ್ಷದಲ್ಲಿ ಬ್ರಾಹ್ಮಣರಿಲ್ಲ ಅಂತಲ್ಲ, ಸಾಕಷ್ಟು ಜನ ಬ್ರಾಹ್ಮಣರಿದ್ದಾರೆ. ಆದರೆ ಬಿ ಜೆ ಪಿ ಅಷ್ಟು ಇರುವುದಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದರಾಗಿರುವಂಥ ಸಮಾಜವಾದಿ ಪಕ್ಷದ ಅಧ್ಯಕ್ಷರು ಆಗಿರುವಂಥ ಅಖಿಲೇಶ್ ಸಿಂಗ್ ಯಾದವ್ ಅವರು ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಮಾತಾ ಪ್ರಸಾದ್ ಪಾಂಡೆಯವರನ್ನು ಆಯ್ಕೆ ಮಾಡಿದ್ದಾರೆ. ಮಾತಾ ಪ್ರಸಾದ್ ಪಾಂಡೆಯವರು ಅಖಿಲೇಶ್ ಸಿಂಗ್ ಯಾದವ್ ಅವರ ತಂದೆ ಇರುವ ಕಾಲದಿಂದಲೂ ಸಮಾಜವಾದಿ ಪಕ್ಷದಲ್ಲಿ ಇರುವವರು. ಜಾತಿಯಲ್ಲಿ ಬ್ರಾಹ್ಮಣರು ಇರಬಹುದು, ಆದರೆ ಸಮಾಜವಾದಿ ಪಕ್ಷದ ಹಿರಿಯ ನಾಯಕರು. ಹಾಗಾಗಿ ಅವರನ್ನು ಪ್ರತಿಪಕ್ಷದ ನಾಯಕರಾಗಿ ಉತ್ತರ ಪ್ರದೇಶದ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿ ಅಖಿಲೇಶ್ ಸಿಂಗ್ ಅವರು ನೇಮಿಸಿದ್ದಾರೆ. ಅದರಲ್ಲಿ ಜಾತಿಯನ್ನು ಎತ್ತಿ ಹೇಳಬೇಕಾದಂಥ ವಿಷಯ ಏನಿಲ್ಲ. ಗಲಾಟೆ ಆದಾಗ ಬೇಕಾದರೆ ಜಾತಿಯನ್ನು ಎತ್ತಿ ಹೇಳ್ಬೋದು, ನೇಮಕದಲ್ಲಿ ಹೇಳಬೇಕಾದ ಅಗತ್ಯ ಇಲ್ಲ. ಆದರೂ ಎಲ್ಲ ಪತ್ರಿಕೆಗಳು ಅದನ್ನೇ ವರದಿ ಮಾಡಿವೆ. ಕನೋಜ್ನಲ್ಲಿ ಹಿಂದೆ, ಉತ್ತರ ಪ್ರದೇಶದ ಕನೋಜ್ ಲೋಕಸಭಾ ಕ್ಷೇತ್ರದ ಹಿಂದೆ ಅಖಿಲೇಶ್ ಸಿಂಗ್ ಅವರ ಪತ್ನಿ ಡಿಂಪಲ್ ಯಾದವ್ ಅವರು ಒಂದು ಬಾರಿ ಗೆದ್ದಿದ್ದರು, ಒಂದು ಬಾರಿ ಸೋತಿದ್ದರು. ಈ ಬಾರಿ ಅಖಿಲೇಶ್ ಸಿಂಗ್ ಅವರೇ ಅಲ್ಲಿ ನಿಂತು ಗೆದ್ದಿದ್ದರು. ಹಾಗಾಗಿ ಅವರು ತಾವು ಗೆದ್ದಿದ್ದ ಶಾಸಕ ಸ್ಥಾನ ಮತ್ತು ವಿಧಾನಸಭೆಯಲ್ಲಿದ್ದ ಪ್ರತಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಹಾಗಾಗಿ ಅದನ್ನು ಇವಾಗ ತುಂಬಬೇಕಾಗಿದೆ. ಪ್ರತಿಪಕ್ಷದ ಸ್ಥಾನವನ್ನು ಈಗ ತುಂಬಲಾಗಿದೆ. ವಿಧಾನಸಭೆಗೆ ಮರು ಚುನಾವಣೆ ನಡೆಯಬೇಕಾಗಿದೆ. ಇವೆಲ್ಲದರ ನಡುವೆ ಸುನಿಲ್ ಬೋಸ್ ಅವರು ಸವಿತಾ ಅವರ ವಿಷಯ ಮೈಸೂರಿನಲ್ಲಿ ಹೊರಬಂದಿದ್ದು ಇದೊಂದು ರೋಚಕ. ಹಿಂದೆ ಸಾಕಷ್ಟು ಜನ ಕೂಡ ಮದುವೆ ಮಾಡಿಕೊಂಡು ಮಕ್ಕಳಾದರೂ ಕೂಡ, ನನ್ನ ಫ್ರೆಂಡೇ ಒಬ್ಬರಿದ್ದರು ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ಇವಾಗ ಅವರು ಮೈಸೂರಲ್ಲೇ ಇದ್ದಾರೆ. ಅವರು ಕೂಡ ಮದುವೆಯಾಗಿ ಒಂದು ಮಗ ಶಾಲೆಗಾಗುವವರಿಗೆ ಮದುವೆ ಆಗಿದ್ದು ಹೇಳೇ ಇರಲಿಲ್ಲ. ಅದೇ ಮೈಸೂರಿನಲ್ಲಿ ಈಗ ಸುದ್ದಿಯಾಗಿದೆ. ಚಾಮರಾಜನಗರದ ಸಂಸದರಾಗಿರುವಂಥ ಸುನೀಲ್ ಬೋಸ್ ಅವರು ಸವಿತಾ ಎನ್ನುವರಿಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬೊಟ್ಟು ಇಡುವ ಮರಿ ವಿಡಿಯೋ ವೈರಲ್ ಆಗಿದೆ. ಏನು ಆ ವಿಡಿಯೋದ ರಹಸ್ಯ? ಸುನೀಲ್ ಬೋಸ್ ಅವರು ಸಚಿವ ಮಹದೇವಪ್ಪನವರ ಮಗ. ಇದೇ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚಾಮರಾಜನಗರದಿಂದ ಕಾಂಗ್ರೆಸ್ ಸಂಸದರಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಸಂಸದರಾಗಿ ಗೆದ್ದಾಗ ಅವರ ಬಗೆಗೆ ಬಿ ಜೆ ಪಿಯವರು ಒಂದು ಆರೋಪ ಮಾಡಿದ್ದರು. ಸುನೀಲ್ ಬೋಸ್ ಅವರು ಮದುವೆ ಆಗಿದ್ದಾರೆ, ಒಂದು ಹೆಣ್ಮಗಳು ಕೂಡ ಇದೆ, ಆದರೆ ಅವರು ಮದುವೆ ಬಗ್ಗೆ ಎಲ್ಲೂ ಹೇಳಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದು ಖಾಸಗಿ ವಿಷಯ ಅನ್ನುವಂಥದ್ದು ಬೇರೆ ವಿಷಯ. ನಮ್ಮ ಫ್ರೆಂಡು ಮೈಸೂರಲ್ಲಿರೋ ಅದನ್ನು ಹೇಳ್ತಾ ಇದ್ದ, ನನ್ನ ವೈಯಕ್ತಿಕ ವಿಷಯ ಯಾಕೆ ಕೇಳ್ತೀಯ ಅಂತ. ದೊಡ್ಡ ಪತ್ರಿಕೆಯಲ್ಲೇ ಪತ್ರಕರ್ತರಾಗಿದ್ದವರು. ಅದೇ ರೀತಿ ಸುನೀಲ್ ಬೋಸ್ ಕೂಡ ಖಾಸಗಿ ವಿಷಯ ಹೇಳಬಾರ್ದು ಅಂತ ಮುಚ್ಚಿಟ್ಟಿದ್ರು ಏನೋ. ಈಗ ನೋಡಿದರೆ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಧಿಕಾರಿ ಆಗಿರುವಂಥ ಇವರು ಸವಿತಾ ಅವರನ್ನು ಸುನೀಲ್ ಬೋಸ್ ಅವರು ಮದುವೆಯಾಗಿದ್ದಾರೆ, ಒಂದು ಮಗಳು ಇದ್ದಾರೆ ಅನ್ನುವಂಥದ್ದು ಈಗಂತೂ ಹೆಚ್ಚು ಕಡಿಮೆ ಬಹಿರಂಗವಾಗಿದೆ. ಇಂಥ ವಿಷಯಗಳು ಭಾಳಷ್ಟು ಆಗಿದೆ. ಹಿಂದೆ ಇತ್ತೀಚೆಗೆ ಕಳೆದ ವರ್ಷ ದಿವಂಗತರಾದ ನಟಿ ಲೀಲಾವತಿಯವರ ಮಗ ವಿನೋದ್ ರಾಜ್ ಕೂಡ ಮದುವೆ ಆಗಿಲ್ಲ ಅಂತ ಸುಮಾರು 20 ವರ್ಷ ಹಂಗೆ ಇದ್ದರು. ಆಮೇಲೆ ನೋಡಿದರೆ ಅವರಷ್ಟು ಎತ್ತರದ ಮಗನ ಕರ್ಕೊಂಡು ಅವನ ಹೆಂಡತಿ ಬಂದಿದ್ದರು.
ಇಂಥ ವಿಷಯಗಳು ಎಲ್ಲ ಕಡೆ ನಡೀತಾ ಇರ್ತವೆ. ಸುನೀಲ್ ಬೋಸ್ ಅವರ ಮಗಳು ಸಣ್ಣವಳು, ಇನ್ನು ಅಷ್ಟು ಅವರಷ್ಟು ದೊಡ್ಡವಳು ಆಗಿಲ್ಲ, ಮುಂದೆ ದೊಡ್ಡವಳು ಆಗ್ತಾಳೆ. ಇತ್ತೀಚೆಗೆ ಇನ್ನು ಗಮನಿಸುವಾಗ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಹೇಳಿದ್ದರು. ಆದರೂ ಕೂಡ ಅವರು ಭಾಗವಹಿಸಿ ಗಲಾಟೆ ಮಾಡಿಕೊಂಡು ಹೊರಗಡೆ ಬಂದಿದ್ದಾರೆ. ಅವ್ರದ್ದು ಒಂದು ರೀತಿ ಇರ್ಬೋದು, ಯಾಕಂದರೆ ಭಾಗವಹಿಸದೇ ಇದ್ದರೆ ಒಂದು ರೀತಿ, ಭಾಗವಹಿಸಿ ಪ್ರತಿಭಟಿಸೋದು ಇನ್ನೊಂದು ರೀತಿ ಅಂತ ಅಲ್ಲಿ ಹೋಗಿ ಭಾಗವಹಿಸಿ ಪ್ರತಿಭಟಿಸಿ ಹೊರಗಡೆ ಬಂದಿರ್ಬೋದು. ಇನ್ನು ಬಜೆಟ್ ಬಗೆಗೆ ಬಹಳ ಚರ್ಚೆಯಾಗಿದ್ದು, ಅತಿ ಮುಖ್ಯವಾದ ಬಜೆಟ್ ಚರ್ಚೆ ಅನ್ನುವಂಥದ್ದು ಸಾಕಷ್ಟು ಬಂದಿದೆ. ಹಾಗೂ ಬಜೆಟ್ನಲ್ಲಿ ತಾರತಮ್ಯ ಮಾಡಿರುವುದರ ಬಗ್ಗೆಗೂ ಸಾಕಷ್ಟು ಬಂದಿದೆ. ಮಾಜಿ IAS ಅಧಿಕಾರಿಯಾಗಿದ್ದಂಥ ಸೆಂದಿಲ್ ಅವರು ತಮಿಳುನಾಡಿನ ಸಂಸದರು, ಅವರಂತೂ ಸಂಸತ್ತಿನಲ್ಲಿ ಈ ಬಗ್ಗೆ ಮಾತನಾಡುತ್ತಾ BJP 2 ರಾಜ್ಯಗಳಿಗೆ ಲವ್ ಲೆಟರ್ ಬರೆದಿದೆ. ಆದರೆ ಲವ್ ಲೆಟರ್ ಕೂಡ ಅದನ್ನು ನಂಬಲಿಕ್ಕಾಗೋದಿಲ್ಲ. ಯಾಕಂದರೆ ಹಿಂದೆ ಬಿಹಾರಕ್ಕೆ ಒಂದು ಬಾರಿ 2100 ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಿ 1 ಪೈಸನೂ ಕೊಟ್ಟಿಲ್ಲ. ಈಗಿನ ಲವ್ ಲೆಟರ್ ಕೂಡ ಅದೇ ರೀತಿ ಬುರುಡೆ ಆಗ್ಬೋದು ಇತ್ಯಾದಿ ಮಾತುಗಳನ್ನು ಅವರು ಹೇಳಿದ್ದಾರೆ. ಇದಕ್ಕೆಲ್ಲ ಉತ್ತರಿಸಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಕರ್ನಾಟಕಕ್ಕೂ ಬೇಕಾದಷ್ಟು ಕೊಟ್ಟಿದ್ದೇನೆ, ಎಷ್ಟು ಕೊಟ್ಟಿದ್ದೇನೆ ಅಂತ ಹೇಳಿಲ್ಲ, ಕರ್ನಾಟಕಕ್ಕೂ ಬೇಕಾದಷ್ಟು ಕೊಟ್ಟಿದ್ದೇನೆ. ಅದರ ನಡುವೆ ಕೂಡ ಸಿದ್ದರಾಮಯ್ಯನವರು ನಮ್ಮ ನೀತಿ ಆಯೋಗದ ಸಭೆಗೆ ಬಂದಿಲ್ಲ, ಬಜೆಟ್ ಬಗ್ಗೆ ಚರ್ಚಿಸಿಲ್ಲ, ಬೇಕಾದಷ್ಟು ಕೊಟ್ಟರು ಕೂಡ ತಗೊಂಡು ನಮಗೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಅವರ ಆರೋಪದಲ್ಲಿ ಎಷ್ಟು ಸತ್ಯ ಇದೆಯೋ ಸುಳ್ಳಿದೆ ಅನ್ನುವಂಥದ್ದು ರಾಜಕಾರಣಿಗಳೇ ಹೇಳಬೇಕು, ಸಂಸದರೇ ಮಾತಾಡಬೇಕು, ಶಾಸಕರೇ ಮಾತಾಡಬೇಕು, ಮಂತ್ರಿಗಳೇ ಉತ್ತರ ನೀಡಬೇಕು. ಅವರಂತೂ ಹಾಗೆ ಹೇಳಿದೆ, ನಾನು ಕೊಟ್ಟಿದ್ದೀನಿ, ಇವ್ರು ತೊಗೊಂಡು ಬೇಡ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂತ ಅವ್ರದ್ದು ನಿರ್ಮಲಾ ಸೀತಾರಾಮನ್ ಅವರ ವಾದ. ಇವೆಲ್ಲದರ ನಡುವೆ ಒಂದು ದುರಂತ ದಿಲ್ಲಿಯಲ್ಲಿ ನಡೆದಿದೆ. ದಿಲ್ಲಿಯಲ್ಲಿ ಮಳೆಯ ನೀರು ಬಿಲ್ಡಿಂಗಿನ ಕೆಳಮಹಡಿಗೆ ನುಗ್ಗಿ ಅಲ್ಲಿ ತರಬೇತಿ ಪಡೆಯುತ್ತಿದ್ದ IAS ಪರೀಕ್ಷೆಗೆ ತರಬೇತಿ ಪಡೆಯುತ್ತಿದ್ದ 3 ವಿದ್ಯಾರ್ಥಿಗಳು ನೀರುಗೋರಿಯಾಗಿದ್ದಾರೆ. ಅದು ಎಲ್ಲಿ? ಕೆರೆಯಲ್ಲಲ್ಲ, ಸಮುದ್ರದಲ್ಲಲ್ಲ, ನದಿಯಲ್ಲಲ್ಲ, ಒಂದು ಕಟ್ಟಡದ ಕೆಳಮಹಡಿಯಲ್ಲಿ ತರಬೇತಿ ಪಡೆಯುತ್ತಿದ್ದ 3 ನೀರುಗೋರಿಯಾಗಿದೆ. ಇದು ದಿಲ್ಲಿಯ ಮಳೆಯ ದುರಂತ. ದಿಲ್ಲಿಯಲ್ಲಿ ಇದಕ್ಕೆ ಇವಾಗ ಆಮ್ ಆದ್ಮಿ ಪಕ್ಷ ಮತ್ತು BJP ಜಗಳ ಶುರು ಮಾಡಿವೆ. ನಿಮ್ಮಿಂದಾಗಿ ಅವರು 3 ಜನ ಸತ್ತಿದ್ದು ಅಂತ ಆಮ್ ಆದ್ಮಿ ಪಕ್ಷವರು BJP ಅವರಿಗೆ ಹೇಳಿದರೆ, BJP ಅವರು ನಿಮ್ಮಿಂದಾಗಿ 3 ಜನ ಸತ್ತಿದ್ದು ಅಂತ BJP ಅವರು ಆರೋಪ ಮಾಡಿದೆ. 2 ಪಕ್ಷಗಳು ಪರಸ್ಪರ ಆರೋಪದಲ್ಲಿ ತೊಡಗಿದ್ದು, ನಿಜವಾಗಿ ದಿಲ್ಲಿಯಲ್ಲಿ ಅಕ್ರಮ ಕಟ್ಟಡಗಳು ಮತ್ತು ಯೋಜನೆಯನ್ನು ಮೀರಿದ ಕಟ್ಟಡಗಳು ಮತ್ತು ಸರಿಯಾದ ಯೋಜನೆ ಇಲ್ಲದ ಕಟ್ಟಡಗಳು ಮೇಲೇರ್ತಲೇ ಇದ್ದು, ಅಂಥ ಒಂದು ಕಟ್ಟಡದ ನೀರು ನುಗ್ಗುವ ನೆಲಮಾಳಿಗೆಯಲ್ಲಿ IAS ತರಬೇತಿ ನೀಡುವುದು ಅಂತೇಳಿದರೆ ಎಂಥ ದುರಂತ. ಅಂಥ ಕೆಳಮಾಡಿಗೆ ನೀರು ಒಮ್ಮೆಗೆ ನುಗ್ಗಿ 3 ಜನ ಸಾಯುವುದು ಅಂತೇಳಿದರೆ ಯಾವ ಅವೈಜ್ಞಾನಿಕವಾದ ಯುಗದಲ್ಲಿ ನಾವಿದ್ದೇವೆ ಎನ್ನುವಂಥ ಯೋಚನೆ ನಮಗೆಲ್ಲ ಬರಲೇಬೇಕು. ಇದರ ನಡುವೆ ನಿನ್ನೆ ಬೆಂಗಳೂರಿನಲ್ಲಿ BJP ಮತ್ತು JDSನವರು ಕೂತು ಚರ್ಚಿಸಿ ನಡಿಗೆ ಗ್ಯಾರಂಟಿ, ಮೈಸೂರಿನಿಂದ ಬೆಂಗಳೂರಿಗೆ ನಡಿಗೆ ಗ್ಯಾರಂಟಿ, ಆ ಮೂಲಕ ಸಿದ್ದರಾಮಯ್ಯನವರಿಗೆ ನಾವು ಕೊಡಲಿಕ್ಕಿದ್ದೇವೆ ಟಾಂಗ್ ಅನ್ನುವಂಥ ಘೋಷಣೆ ಮಾಡಿದ್ದಾರೆ. ಅವರ ನಡಿಗೆ ಗ್ಯಾರಂಟಿ ಯಾರಿಗೆ ಇದರಿಂದ ರಾಜಕೀಯ ಅಡುಗೆ, ಒಳ್ಳೆಯ ಅಡುಗೆ ಸಿಗ್ತದೆ ಅಥವಾ ಕೆಟ್ಟ ಅಡುಗೆ ಸಿಗುತ್ತದೆ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಕಾಂಗ್ರೆಸ್ನವರು ಕೂಡ ನಿಮ್ಮ ನಡುಗೆಗೆ ನಮ್ಮದು ಒಂದು ಪ್ರತಿ ನಡಿಗೆ ಇರ್ತದೆ ಅಂತ ಹೇಳಿದ್ದಾರೆ. ಇವರ ನಡಿಗೆ ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿಲ್ಲ. ಆದರೆ ಜನಸಾಮಾನ್ಯನ ನಡಿಗೆಗಂತೂ ಎಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಇದ್ದರೂ ಕೂಡ ಈಗ ಮಳೆಯ ತೊಂದರೆ, ಕೆಸರಿನ ತೊಂದರೆ, ಸರಿಯಾದ ದಾರಿ ಇಲ್ಲದ ತೊಂದರೆ ಕೆಲವು ಕಡೆಯಿಂದ ವರದಿ ಆಗ್ತಾನೇ ಇವೆ. ಈ ತೊಂದರೆಗಳನ್ನೆಲ್ಲ ನಿವಾರಿಸಲು ಯಾರಿದ್ದಾರೆ? ಯಾರಿಗೂ ಗೊತ್ತಿಲ್ಲ. ನಾಯಕರಾದವನು ಜನಸಾಮಾನ್ಯರ ಬವಣೆಗಳನ್ನು ತಿಳಿದುಕೊಳ್ಳಬೇಕು, ತಿಳಿದು ಕಾರ್ಯಕ್ಕೆಸಗಬೇಕು ಅನ್ನುವಂಥದ್ದು ಒಂದು ರೂಢಿ. ಆದರೆ ನಾಯಕರಾದವರು ಇವಾಗ ಜನಸಾಮಾನ್ಯರ ಬವಣೆಯನ್ನು ಕೇಳಲಿಕ್ಕೆ ಸಮಯವಿಲ್ಲ. ಅವರ ಸಮಯವೆಲ್ಲ
ಆ ಪಕ್ಷದವರನ್ನು ದೂರಲು ಈ ಪಕ್ಷದವರು, ಈ ಪಕ್ಷದವರನ್ನು ದೂರಲು ಆ ಪಕ್ಷದವರು ಎಂದು ಸಮಯವೇ ಕಳೆದು ಹೋಗ್ತಾ ಇದೆ. ಹೀಗೆ ಹೇಳುತ್ತಾ ಅವರ ಸಮಯ ಸ್ವಲ್ಪ ಜನರತ್ತಲೂ ಇರಲಿ ಅಂತ ಹೇಳುತ್ತಾ ಈಗ ಕತೆ ಕಾರಣಕ್ಕೆ ಒಂದು ಅಲ್ಪ ವಿರಾಮವನ್ನು ಹಾಕ್ತೇನೆ. ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.